ಕರ್ನಾಟಕದ ತಾಯಿನ ತಮಿಳುನಾಡನ್ನು ಹೋಲಿಸ್ತಾರೆ ಅಂದ್ರೆ ನಾವು ಕನ್ನಡಿಗರು ಏನಾಗಬೇಕು? ಕಮಲಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ. ಅವರ ರಾಜಕೀಯ ಜೀವನ ಸರಿ ಇಲ್ಲ, ಸಾಂಸಾರಿಕ ಜೀವನ ಸರಿ ಇಲ್ಲ, ಎಲ್ಲದರಲ್ಲೂ ಎಕ್ಕುಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದ್ದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸಬೇಕು. ಕಮಲಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ. ಮಾಡಿದ್ದೇ ಆದ್ರೆ ಅದರ ಮುಂದಿನ ಅನಾಹುತವನ್ನ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕುತ್ಕೋಬಾರ್ದು, ಅಭಿವೃದ್ಧಿ ಪ್ರಾಧಿಕಾರಗಳ ಕಣ್ಮುಚ್ಚಿ ಕುತ್ಕೋಬಾರ್ದು. ವಾಣಿಜ್ಯ ಮಂಡಳಿ ದಿಟ್ಟವಾದ ಹೆಜ್ಜೆಯನ್ನ ಕ್ರಮವನ್ನ ತಗೋಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ, ಬೇರೆ ಬೇರೆ ಭಾಷೆಯವರು ಬಂದು ಇಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ, ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ. ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಏನ್ ಹೇಳ್ತಾರಂತ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರ್ಲಿಕ್ಕೆ ಬಿಡಲ್ಲ. ಎಲ್ಲಾ ಕನ್ನಡ ಹೋರಾಟಗಾರರನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ತಗೊಂತೀವಿ ಅನ್ನೋ ಕೊಡ್ತಾ ಇದ್ದೀವಿ. ಮನವಿ ಕೊಡ್ತೀವಲ್ಲ ಹುಡುಗರಲ್ಲೇ ನೀವು ವಾಣಿಜ್ಯ ಮಂಡಳಿ ಇರೋದ್ರಿಂದ ನೀವು ಒಂದು ನಿಯೋಗ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಹತ್ರ ಈ ರೀತಿ ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲಲ್ಲ ಪ್ರತಿ ಸಲ ನಾವು ಕೊಡೋದು ನಿಮ್ ಮುಂದೆ ಹೋರಾಟ ಮಾಡೋದು ಕೊಡೋದು ಹೋಗೋದು ಆಯ್ತು. ಈಗ ಕಾನೂನಾಗಿ ನಾವೇನು ಹೋರಾಟಗಾರ ನಾವೇನ್ ಮಾಡಕ್ಕಾಗುತ್ತೆ? ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕಾಗುತ್ತೆ. ನಾವು ಬಂದು ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಡಿ, ಈ ರೀತಿ ಆಗ್ತಾ ಇದೆ. ಬಡಗರವ್ರೆ ನೀವೆಲ್ಲ ಇದ್ದೀರಾ? ಅಲ್ಲ, ನೀವು ಲೆಟರ್ ಕೊಟ್ಟ ಮೇಲೆ ಇವಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಾವು ನಿಮಗೆ ಸಲಹೆ ಕೊಡ್ತಾ ಇದ್ದೀವಿ. ಸಲಹೆ ಕೊಡ್ತಾ ವಿಷಯ ಗೊತ್ತಾಗಿರ್ತಾನೆ ನಮ್ಗೆ ನಿನ್ನೆ ಮಳೆನೂರು ವಿಚಾರದಲ್ಲಿ ಇಲ್ಲಿ ಸಮಸ್ಯೆ ಆಗಿ ಮಾತಾಡಿಕೊಂಡು ಐವನ್ಸ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದಾಖಲು ಮಾಡಬೇಕು, ಮತ್ತೆ ಅದನ್ನ ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ರು ತೀರ್ಮಾನ ತಗೊಂಡಾಯ್ತು. ಈಗ ನಾಳೆ ಈ ವಿಚಾರದಲ್ಲಿ ಮೀಟಿಂಗ್ ಇದೆ. ಇವತ್ತು ನೀವೇನೇನು ಮನವಿ ಕೊಟ್ಟಿದ್ದೀರಿ ಆಮೇಲೆ ಸ್ಯಾಂಡಲ್ವುಡ್ ಇದು ಮೈಸೂರು ಸ್ಯಾಂಡಲ್ ನಮ್ಮ ಚಿತ್ರನಟಿಯರಿಲ್ವಾ? ನಮ್ಮ ಚಿತ್ರನಟರಿಲ್ವಾ? ಏನಿದು ಕನ್ನಡಿಗರು ನಿರಂತರವಾಗಿ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ನಾವು ಎಷ್ಟೊತ್ತಿ ಬಂದು ಇಲ್ಲಿ ಕುತ್ಕೊಳ್ಳೋಣ ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ? ಕೆಲಸ ಇಲ್ವಾ? ಅವ್ರು ಯಾಕೆ ಸಿನಿಮಾ ತಮಿಳಲ್ಲೇ ಹಾಕೊಂತಾರೆ, ನಮ್ಮ ಫಲಕ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ, ಎಲ್ಲರೂ ಹೋಗಿ ನಾವೇ ಹೋಗಿ ನೋಡ್ತೀವಿ ಆ ಸಿನಿಮಾವನ್ನ. ಈ ಕೂಡಲೇ ದಿಟ್ಟವಾದ ಕ್ರಮ ತಗೊಳ್ಳಿ. ಕನ್ನಡದ ಸಿನಿಮಾಗಳಿಗೆ ನಾವು ಥಿಯೇಟರ್ ಸಿನಿಮಾ ಇಲ್ಲ, ಕನ್ನಡ ಸಿನಿಮಾ ಉಳಿಸಬೇಕಾದ್ರೆ ನೀವು ದಿಟ್ಟವಾದ ಎಲ್ಲ ಅಂಗ ಸಂಸ್ಥೆ ಮುಖ್ಯಸ್ಥರನ್ನ ಕರೀತಾ ಇದ್ದೀವಿ.